ಒಂದು ಕಾಲದಲ್ಲಿ ಹೆಣ್ಣುಮಕ್ಕಳು ಕ್ರಿಕೆಟ್ ಆಡಬೇಕಾ, ಅದು ಹುಡುಗರ ಆಟ ಅಂತ ಹೇಳ್ತಿದ್ದ ಸಮಾಜ ಇಂದು ಅದೇ ಮಹಿಳಾ ಕ್ರಿಕೆಟಿಗರಿಗೆ ಎದ್ದು ನಿಂತು ಚಪ್ಪಾಳೆ ತರ್ತಿದೆ. ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಆರಂಭವಾಗಿದ್ದು ಈಗ ಇಡೀ ದೇಶದ ಕಣ್ಣು ಭಾರತದ ಮಹಿಳಾ ತಂಡದ ಮೇಲಿದೆ. ಈ ವಿಶ್ವಕಪ್ ಕೇವಲ ಒಂದು ಟ್ರೋಫಿಗಾಗಿ ನಡೆಯುವ ಹೋರಾಟವಲ್ಲ, ಇದು ವರ್ಷಗಳ ಪರಿಶ್ರಮ, ತ್ಯಾಗ, ಕಣ್ಣೀರು, ನೋವು ಮತ್ತು ಆತ್ಮವಿಶ್ವಾಸದ ಕಥೆಯಾಗಿದೆ. ಮೈದಾನದಲ್ಲಿ ನಾವು ನೋಡುವ ಪ್ರತಿಯೊಂದು ರನ್, ಪ್ರತಿಯೊಂದು ಕ್ಯಾಚ್ ಮತ್ತು ಪ್ರತಿಯೊಂದು ವಿಕೆಟ್ ಹಿಂದೆ ಅನೇಕ ವರ್ಷಗಳ ಹೋರಾಟ ಅಡಗಿದೆ. ಭಾರತೀಯ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್, ಸ್ಟಾರ್ ಬ್ಯಾಟರ್ ಸ್ಮೃತಿ ಮಂದಾಣ, ಸ್ಫೋಟಕ ಆಟಗಾರ್ತಿ ಶಿಫಾಲಿ ವರ್ಮಾ, ನಂಬಿಕೆಯ ಜೆಮಿಮಾ ರೋಡ್ರಿಗಸ್, ಆಲ್ರೌಂಡರ್ ದೀಪ್ತಿ ಶರ್ಮಾ, ವೇಗದ ಬೌಲರ್ ರೇಣುಕಾ ಸಿಂಗ್ ಮತ್ತು ಫಿನಿಶರ್ ರಿಚಾ ಘೋಷ್ ಈ ಬಾರಿಯ ವಿಶ್ವಕಪ್ನಲ್ಲಿ ಭಾರತದ ದೊಡ್ಡ ಭರವಸೆಯಾಗಿದ್ದಾರೆ. ಇವರ ಮೇಲೆ ಈಗಲೇ ಕೋಟ್ಯಾಂತರ ಭಾರತೀಯರ ಕನಸುಗಳು ನೆಟ್ಟಿವೆ. ಇಂದು ಸ್ಮೃತಿ ಮಂದಾನ ವಿಶ್ವದ ಅತ್ಯುತ್ತಮ ಬ್ಯಾಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಆದರೆ ಈ ಯಶಸ್ಸು ಒಂದು ದಿನದಲ್ಲಿ ಬಂದಿಲ್ಲ. ಬಾಲ್ಯದಲ್ಲಿ ಹುಡುಗರ ಜೊತೆ ಅಭ್ಯಾಸ, ಸೌಲಭ್ಯಗಳ ಕೊರತೆ, ಗಾಯಗಳು, ಒತ್ತಡ, ನಿರಂತರ ಪರಿಶ್ರಮದ ಫಲವೇ ಇಂದಿನ ಈ ಸ್ಥಾನ. ಅದಕ್ಕಾಗಿ ಇಂದು ಅವರು ಲಕ್ಷಾಂತರ ಹುಡುಗಿಯರ ಸ್ಫೂರ್ತಿಯಾಗಿದ್ದಾರೆ. ಮಹಿಳಾ ಕ್ರಿಕೆಟ್ನ ಒಂದು ಸತ್ಯವನ್ನು ನಾವು ಹೆಚ್ಚಾಗಿ ಗಮನಿಸೋದಿಲ್ಲ. ಅನೇಕ ಮಹಿಳಾ ಆಟಗಾರ್ತಿಯರು ಮಾಸಿಕ ಋತುಚಕ್ರ, ಪೀರಿಯಡ್ಸ್, ದೈಹಿಕ ಆಯಾಸ, ಹಾರ್ಮೋನಲ್ ಬದಲಾವಣೆಗಳು ಮತ್ತು ನೋವಿನ ನಡುವೆಯೂ ದೇಶಕ್ಕಾಗಿ ಮೈದಾನಕ್ಕಿಳಿತಾರೆ. ನಾವು ಟಿವಿಯಲ್ಲಿ ಒಂದು ಬೌಂಡ್ರಿ ನೋಡ್ತೇವೆ, ಆದರೆ ಅದರ ಹಿಂದೆ ಇರುವ ನೋವು ಮತ್ತು ಮಾನಸಿಕ ಶಕ್ತಿಯನ್ನು ನೋಡಲು ಸಾಧ್ಯವಾಗೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ಆಟಗಾರ್ತಿಯರು ಪೀರಿಯಡ್ಸ್ ಮತ್ತು ಮಹಿಳಾ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡಲಾರಂಭಿಸಿದ್ದಾರೆ. ಇದು ಕೇವಲ ಕ್ರೀಡೆ ಅಲ್ಲ, ಮಹಿಳೆಯರ ನೈಜ ಜೀವನದ ಹೋರಾಟಗಳು ಹೌದು ಎಂಬುದನ್ನು ಅವರು ಜಗತ್ತಿಗೆ ತೋರಿಸ್ತಿದ್ದಾರೆ. ದೇಹದ ನೋವಿದ್ದರೂ, ಒತ್ತಡ ಇದ್ದರೂ ದೇಶದ ಧ್ವಜಕ್ಕಾಗಿ ನಗುತ್ತಾ ಮೈದಾನಕ್ಕಿಳಿಯುವ ಅವರ ಧೈರ್ಯ ನಿಜಕ್ಕೂ ಪ್ರೇರಣಾದಾಯಕ ಅಲ್ಲವೇ? ಇಂದು ವಿಶ್ವಕಪ್ ಆಡ್ತಿರುವ ಅನೇಕ ಆಟಗಾರ್ತಿಯರ ಕಥೆಗಳು ಸಿನಿಮಾಗಳಿಗಿಂತ ಕಡಿಮೆ ಏನಿಲ್ಲ. ಕೆಲವರು ಬಡತನದಲ್ಲಿ ಬೆಳೆದವರು, ಕೆಲವರು ಕುಟುಂಬದ ವಿರೋಧವನ್ನು ಎದುರಿಸಿದವರು, ಕೆಲವರು ಸಮಾಜದ ಟೀಕೆಗಳನ್ನು ಸಹಿಸಿಕೊಂಡವರು, ಕೆಲವರು ಕ್ರಿಕೆಟ್ ಆಡಲು 100 ಕಿಲೋಮೀಟರ್ ಪ್ರಯಾಣ ಮಾಡಿದವರು. ಆದರೆ ಅವರು ತಮ್ಮ ಕನಸುಗಳನ್ನು ಕೈಬಿಡಲಿಲ್ಲ. ಒಮ್ಮೆ ಖಾಲಿ ಮೈದಾನಗಳಲ್ಲಿ ಆಡುತ್ತಿದ್ದ ಮಹಿಳೆಯರು ಇಂದು ತುಂಬಿ ತುಳುಕುವ ಸ್ಟೇಡಿಯಂಗಳಲ್ಲಿ ವಿಶ್ವಕಪ್ ಆಡ್ತಿದ್ದಾರೆ. ಒಮ್ಮೆ ಅವಕಾಶಕ್ಕಾಗಿ ಹೋರಾಡಿದವರು ಇಂದು ಇತಿಹಾಸ ಬರೆಯಲು ಹೊರಟಿದ್ದಾರೆ. ಇದು ಕೇವಲ ಕ್ರಿಕೆಟ್ನ ಬೆಳವಣಿಗೆ ಅಲ್ಲ, ಮಹಿಳಾ ಸಬಲೀಕರಣದ ಕ್ರಾಂತಿಯಾಗಿದೆ. ಭಾರತ ಈ ಬಾರಿ ವಿಶ್ವಕಪ್ ಗೆಲ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಆದರೆ ಈ ಒಂದು ವಿಷಯ ಈಗಲೇ ಸ್ಪಷ್ಟವಾಗಿದೆ. ಈ ಮಹಿಳೆಯರು ಈಗಾಗಲೇ ಕೋಟ್ಯಾಂತರ ಭಾರತೀಯರ ಹೃದಯಗಳನ್ನು ಗೆದ್ದಿದ್ದಾರೆ. ಯಾಕೆಂದರೆ ಅವರು ಕೇವಲ ಕ್ರಿಕೆಟಿಗರಲ್ಲ, ಅವರು ಕನಸುಗಳಿಗೆ ರೆಕ್ಕೆ ಕಟ್ಟಿದ ಸ್ಫೂರ್ತಿಗಳು. ಇವರು ಹೋರಾಟಕ್ಕೆ ಇನ್ನೊಂದು ಹೆಸರು. ಇವರು ಹೊಸ ತಲೆಮಾರಿಗೆ ದಾರಿ ತೋರಿದ ಯೋಧರು. ಅವರು ಸಾಬೀತುಪಡಿಸಿರುವುದು ಒಂದೇ, ಇವರು ಕೇವಲ ಟೀಮ್ ಇಂಡಿಯಾ ಆಟಗಾರ್ತಿಯರಲ್ಲ, ಭಾರತದ ಕೋಟ್ಯಾಂತರ ಹುಡುಗಿಯರ ಕನಸುಗಳು. ಮಹಿಳೆಯರಿಗೆ ಅವಕಾಶ ಸಿಕ್ಕರೆ ಅವರು ಕೇವಲ ಪಂದ್ಯಗಳನ್ನಲ್ಲ, ಇತಿಹಾಸವನ್ನೇ ಗೆಲ್ತಾರೆ ಅಂತ ಸಾಧಿಸಿ ತೋರಿಸಿದವರು. ಪೀರಿಯಡ್ಸ್ ನೋವಿರಲಿ, ಕಣ್ಣೀರು, ಟೀಕೆ, ಹೋರಾಟ ಎಲ್ಲವನ್ನ ಮೀರಿ ವಿಶ್ವಕಪ್ ವೇದಿಕೆಯಲ್ಲಿ ನಿಂತಿರುವ ಈ ಮಹಿಳೆಯರಿಗೆ ನಮ್ಮ ಸಲಾಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.